ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಹೇಳೋ ವಿಷಯ ಕೇಳಿ ನೀವೆಲ್ಲಿ ಟೆನ್ಷನ್ ಆಗ್ತೀರಾ ಅಂತ ಭಯ ಆಗ್ತಿದೆ. ನಾನು ಟೆನ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಟೈಮ್ ಆಯ್ತು. ನೀನೀಗ ಅದನ್ನ ಅರ್ಥ ಮಾಡ್ಕೊಳ್ತಿದ್ಯಲ್ಲ, ಥ್ಯಾಂಕ್ ಯು. ಒಂದು ನೆನಪಲ್ಲಿ ಇಟ್ಕೋ, ಮಡಿಕೇರಿಯಿಂದ ನಿನ್ನ ಕರ್ಕೊಂಬಂದಲ್ಲ, ನಾನು ಆಗ್ಲೇ ನಿಂಗೆ ಮನ್ಸು ಕೊಟ್ಬಿಟ್ಟೆ. ಆದರೂ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಾನು ಫೋನ್ ಮಾಡಿದ್ರೆ ಆಟ ಆಡಿಸ್ತೀಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ನೋಡು, ನಿನಗೆಷ್ಟೇ ನೋವಾದರೂ ಕೋಪ ಬಂದರೂ ಇನ್ ಟೈಮ್ಗೆ ಝೂಮ್ ಮೀಟಿಂಗ್ಗೆ ಬಂದೆ ನೋಡು. ನಿನ್ನ ವ್ಯವಹಾರ ಜ್ಞಾನಕ್ಕೆ ಹ್ಯಾಟ್ಸ್ ಆಫ್. ಆ ವಿಷಯಕ್ಕೆ ನಾನು ನಿಂಗೆ ಸದಾ ಅಭಿಮಾನಿ. ಆದರೆ ನಾವಿಬ್ರು ತಗೊಂಡಿರೋ ನಿರ್ಧಾರಗಳು, ಪ್ರಾಜೆಕ್ಟ್ಗಳು ಎಲ್ಲ ನಮ್ಮ ಜೊತೆಲೇ ಇದೆ. ನೆನಪಿದೆ ತಾನೇ? ನೀನು ನನ್ನ ಜೊತೆನೇ ಇದೆಯಾ? ನೆನಪಿದ್ಯಾ? ನನ್ನ ಕಮಿಟ್ಮೆಂಟ್ಗೆ ನಾನು ಯಾವತ್ತೂ ಅಂಟ್ಕೊಂಡಿರ್ತೀನಿ ಸುಶಾಂತ್. ಒಂದ್ಸಲ ಕಮಿಟ್ಮೆಂಟ್ ಕೊಟ್ರೆ ಹೆಜ್ಜೆ ಹಿಂದೆ ಇಡೋಳಲ್ಲ ಈ ಮಂತ್ರ. ಅದೇನೋ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ಯಲ್ಲ, ಏನದು? ಕೋಪ ಮಾಡ್ಕೊಳ್ದೆ ನಾನು ಹೇಳದ್ ಕೇಳಿಸ್ಕೊಳ್ಳಿ. ಮೊದ್ಲು ನಾನು ನಿಮ್ಮನ್ನ ಭೇಟಿ ಆದಾಗ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ನಲ್ಲ, ಆ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ತಗೊಂಡಿದ್ದು ನೆನಪಿದ್ಯಾ? ಮಂತ್ರ ಏನಿದು? ನೀವ್ ಫೋನಲ್ಲಿ ದುಡ್ಡಿನ ಸಮಸ್ಯೆ ಇದೆ ಅಂತ ಹೇಳಿದ್ನ ನಾನು ಕೇಳಿಸ್ಕೊಂಡೆ. ಇದು ನನ್ನ ಜಮೀನ್ ಪೇಪರ್ಸ್. ಇದನ್ನ ಇಟ್ಟು ಹಣದ ವ್ಯವಸ್ಥೆ ಮಾಡ್ಕೊಳ್ಳಿ. ಅಲ್ಲ, ಅದು ಸುಶಾಂತ್, ನೀವೇ ಹೇಳ್ತಾ ಇದ್ರಿ ನನ್ ಜಮೀನು ಕೋಟಿ ಬಾಳುತ್ತೆ ಅಂತ. ಇದನ್ನ ಪ್ಲೆಡ್ಜ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಳ್ಳಿ. ನೀವ್ ಅನ್ಕೊಂಡಿರೋ ಪ್ರಾಜೆಕ್ಟ್ ಮೊದಲು ನಿಮಗೆ ಸಿಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮಂತ್ರ. ಹಾ, ನೆನಪಿದೆ. ಏನೀಗ? ಆ ಅಮೌಂಟ್ ಸ್ವಲ್ಪ ರೆಡಿ ಮಾಡ್ಕೊಡ್ತೀರಾ? ಮಂತ್ರ, ನಿಂಗೆ ಗೊತ್ತಿದ್ದು ಮಾತಾಡ್ತಿದ್ಯೋ ಅಥವಾ ಗೊತ್ತಿಲ್ಲದೆ ಮಾತಾಡ್ತಿದ್ಯೋ? ನಾವಿಬ್ರು ಸೇರಿ ಒಂದು ದೊಡ್ಡ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ.